ಎಲ್ಲರಿಗೂ ನಮಸ್ಕಾರ. ನಾನು ಸಮೋದ್ ವಾಡಪ್ಪಿ. ಬೆಳಕಾಗೋಣ, ನಾವೆಲ್ಲ ಬೆಳಕಾಗೋಣ. ಅರುಣೋದಯದಿ ಕಿರಣಗಳ ಮನೆಯೊಳಗೆ ಬಿಡಲು ಅನುವು ಮಾಡು ನೀನು. ಅರುಣೋದಯದಿ ಕಿರಣಗಳ ಮನೆಯೊಳಗೆ ಬಿಡಲು ಅನುವು ಮಾಡು ನೀನು. ಅವನೇನೋ ಪ್ರಕಾಶವ ತೂರಿ ಬಿಡುವ ನೇತ್ರ ತೆರೆಯುವುದು ನಮಗೆ ಬಿಟ್ಟದ್ದು. ಒಳಗೆ ಬೆಳಕು ಇದೆ ಎಂದು ಹೇಳುವರು, ರೆಪ್ಪೆಗಳ ಮುಚ್ಚಿ ಕತ್ತಲೆನ್ನುವೆವು. ಹುಡುಕಬೇಕೆಂದು ಸಾಧಿಸಬೇಕೆಂದು ಕಳೆದು ಹೋಗಿಹೆವು, ಬಿಗುಮಾನದಿ ಬಾಗಿಹೆವು. ಆನಂದ ಸಂಭ್ರಮದ ಚಿಲುಮೆಯಲ್ಲಿ ಮನೆ ಮಂದಿ ಮರೆಯುವೆವು. ಅನ್ಯರ ಕೂಡ ಬೆರೆಯುವ ಭರದಲ್ಲಿ ನಾ ಮೇಲೂ ಗರ್ವದಿ ತೇಗಿಹೆವು. ಅದು ಬೇಕು ಇದು ಬೇಕು ಬೇಕೇ ಬೇಕು ಮತ್ತೊಂದು ಮಗದೊಂದು ಪಟ್ಟಿ ಮುಂದು. ಸಾಮಾನ್ಯತೆಯ ಮರೆತು ಮರೆತಂತೆ ಮಾಡುತ್ತಾ ಸುತ್ತಲೂ ಕೋಟೆಯಲ್ಲಿ ಕೊಬ್ಬಿಹೆವು. ದೇವ ನೀಡಿದ ಕಿರಣಗಳಿಂದ ಒಳಬೆಳಗಿ ಕಹಿಯನ್ನು ಮರೆತು ಒಲವ ಹಂಚುತ್ತಾ ಫಲವ ಸಾತ್ವಿಕ ಚಿಂತನೆಯಲ್ಲಿ ಬೆರೆಸಿ ದೀಪವಾಗಿ ಬಿಡು ನೀ ಹಬ್ಬವಾಗಿ ಬಿಡು. ನಮ್ಮಲ್ಲಿ ಇಹುದು ಬೆಳಕು ತೀಕ್ಷ್ಣ ಬೆಳಕು, ಪ್ರಜ್ವಲ ಬೆಳಕು. ತಾಳ್ಮೆ ಔದಾರ್ಯದ ಬೆಳಕು, ವಿನಯದ ಬೆಳಕು, ಒಲವೆಂಬ ಬೆಳಕು. ನಾನೇ ನೂಕಿ ಬರಬೇಕು, ತಿಮಿರವ ಅಳಿಸಬೇಕು. ದೀಪವೇ ನಾವೆಲ್ಲ ಶಕ್ತಿ ಚಕ್ರಗಳ ಧರಿಸಿಹೆವು. ಒಂದೊಂದು ಹಣತೆಗಳು ನಾವು, ಮಿಣುಕುಗಳು ನಾವು. ಉರಿದುರಿದು ಆತ್ಮಜ್ಞಾನದ ಅರಿವು ಮೂಡಿಸುವ ತಮಸ್ಸನ್ನು ಅಳಿಸುವ ನಾವು ದೀಪಗಳಲ್ಲವೇ? ದೀಪಗಳು ಬೆಳಕಬೇಕಲ್ಲವೇ? ಸುಡುವ ಪ್ರಯತ್ನ ಬೇಕೆ? ಬೆಳಕಾಗುವ ನಾವು ದೀಪಗಳು ನಾವು. ಎಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.